ನನ್ನ ಹೆಸರು ಅಹಮದ್ SM ಅಂತ. ಇದೇ ಇಲ್ಲೇ ಇರೋದು ಅಜ್ಜಿನಡ್ಕದಲ್ಲಿ. ಇದು ಈಗ ಡೆತ್ ಆದವರು ಯಾರೆಲ್ಲ, ಅವರ ಸಂಬಂಧ ಏನು? ನಿನ್ನೆ ನಡೆದಂಥ ಆಕ್ಸಿಡೆಂಟಲ್ಲಿ ನನ್ನ ಇಬ್ಬರು ಅಕ್ಕಂದಿರು, ಖತೀಜಾ ಮತ್ತು ನಫೀಸಾ, ಮತ್ತು ನಫೀಸಲ ಮಗಳು ಆಯಿಷಾ ಫಿದಾ ಅಂತೇಳಿ, ಮತ್ತು ನಫೀಸಲ ಅತ್ತೆ ಅವ್ವಮ್ಮ ಅಂತೇಳಿ. ಹೀಗೆ ಅದೇ ರೀತಿ ನಫೀಸಲ ಮಗಳು ಆಯಿಷಾ ಫಿದಾ ಅತ್ತೆ, ಹೀಗೆ 5 ಜನ ನಮ್ಮ ಫ್ಯಾಮಿಲಿಯಲ್ಲಿ ನಾವೆಲ್ಲ ಹೀರೋಗಿದ್ದಾರೆ. ಸೊ ಅವರು ನಿನ್ನೆ ಏನು ಎಲ್ಲಿಗೆ ಹೋಗಿರ್ತಾ ಇದ್ರು, ಎಲ್ಲಿಂದ ಬರ್ತಾ ಇದ್ರು? ಅವರು ಇಲ್ಲಿಂದ ಮನೆಯಿಂದ ನಮ್ಮ ಮನೆಯಿಂದ ಅಕ್ಕನ ಮನೆಗೆ ಹೋಗ್ತಾ ಇರೋದು, ನನ್ನ ಅಕ್ಕನ ಮನೆಗೆ. ಇನ್ನೊಬ್ಬರು ಅಕ್ಕ ಇದ್ದಾರೆ ಕುಂಜತ್ತೂರಲ್ಲಿ, ಅಲ್ಲಿಗೆ ಹೋಗ್ತಾ ಇರೋದು. ಇದು ಹೋಗ್ತಾ ಇರುವಾಗ ಹೋಗ್ತಾ ಇರುವಾಗ ಅಲ್ಲಿ ಬಾರ್ಡರ್ ಪಕ್ಕದಲ್ಲಿ ಅಲ್ಲಿ ನಾವೇನು ನೋಡಲಿಲ್ಲ, ನಾವು ಕೇಳಿದಷ್ಟೇ. ವಿಡಿಯೋ ಫುಟೇಜ್ ನಮಗೆ ಸರಿಯಾಗಿ ಸಿಗಲಿಲ್ಲ. ಅದರ ಪ್ರಕಾರ ಏನಂದರೆ KSRTC ಬಸ್ ಅದು ಹೋಗಬೇಕಾದ್ರೆ ಸರ್ವಿಸ್ ರೋಡಲ್ಲಿ ಹೋಗೋದು ಅವರ ರೂಲ್. ಅದು ಆ ರೂಲನ್ನು ಬ್ರೇಕ್ ಮಾಡಿ ಅವರು ಯಾವುದಕ್ಕೆ ಬಂದಿದ್ದಾರೆ, ಮೇನ್ ಹೈವೇಗೆ ಬಂದಿದ್ದಾರೆ. ಮೇನ್ ಹೈವೇಗೆ ಬಂದು ಅವರು ಓವರ್ ಸ್ಪೀಡಲ್ಲಿ ಬಂದು ಅಲ್ಲಿ ಏನೋ ಆಗಿದೆ ನಮಗೆ ಅದರ ಐಡಿಯಾ ಇಲ್ಲ, ಬಂದು ನಮ್ಮ ರಿಕ್ಷಾಕ್ಕೆ ಹೊಡೆದು ರಿಕ್ಷಾದಲ್ಲಿರುವ ಎಲ್ಲರೂ ಡೆತ್ ಆಗಿದ್ದಾರೆ. ಓಕೆ. ಸೊ ಈ ಮನೆಯಲ್ಲಿ ಮತ್ತೆ ಅವರಿಗೆ ಸಂಬಂಧಪಟ್ಟವರು ಯಾರೆಲ್ಲ ಇದ್ದಾರೆ ಈಗ ಈ ಮನೆಯಲ್ಲಿ? ಈಗ ನನ್ನ ಇಬ್ಬರು ಅಕ್ಕಂದಿರು, ಅವರ ಒಬ್ಬಳು ಅಕ್ಕ ದೊಡ್ಡ ಅಕ್ಕ, ಅವಳದು 2ನೇ ಅಕ್ಕ, ಅವಳ ಒಬ್ಬಳು ಮಗಳಿದ್ದಾಳೆ. ಅವಳು ನಿನ್ನೆ ದುಬೈಯಿಂದ ಬಂದಳು, ಇವತ್ತು ಬೆಳಿಗ್ಗೆ ತಲುಪಿದರು. ಮತ್ತು ಇನ್ನೊಬ್ಬಳ ಅಕ್ಕ, ಅವಳ ತಂಗಿ ನನ್ನ ಅಕ್ಕ, ಅವರದ್ದು 3 ಮಕ್ಕಳಿದ್ದಾರೆ. 3 ಮಕ್ಕಳು, ಒಬ್ಬ ಗಂಡು ಮಗು ಮತ್ತು 2 ಹೆಣ್ಣು ಮಗಳು. ಅವರ ಗಂಡು ಮಕ್ಕಳಿಗೆ ಮಗ ಇಲ್ಲೇ ಇದ್ದಾನೆ, ಮತ್ತು ಹೆಣ್ಣು ಮಕ್ಕಳಿಗೆ ಮದುವೆ ಎಲ್ಲ ಆಗಿದೆ. ಅವರು ಇಲ್ಲೇ. ಯಾರ ಮದುವೆ? ಇದೇ ನಫೀಸಲ ಹೆಣ್ಣು ಮಕ್ಕಳು ಇಬ್ಬರು ಮದುವೆ. ಓಕೆ. ಸೊ ಈಗ ಈ ಆಕ್ಸಿಡೆಂಟ್ ಬಗ್ಗೆ ನೀವು ಸರ್ಕಾರಕ್ಕೆ ಏನು ಅಪೀಲ್ ಮಾಡಲಿಕ್ಕೆ ಹೇಳ್ತೀರಾ? ಸರ್ಕಾರಕ್ಕೆ ಹೇಳೋದೇನೆಂದರೆ, ಈ ನನ್ನ ಅಕ್ಕ, ನಮ್ಮ ಕುಟುಂಬಕ್ಕೆ ಈ ಅವ್ಯವಸ್ಥೆಯಿಂದಾಗಿ 2 ಜೀವ ಹೋಯಿತು. 3 ಮಕ್ಕಳಿಗೆ ತಂದೆಯೂ ತಾಯಿ ಇಲ್ಲದಾಯಿತು. ಯಾಕೆಂದರೆ ಒಂದು ವರ್ಷ ನನಗೆ ನೆನಪಿಲ್ಲ, 18ರ ಮೊದಲು, ಯಾವ ವರ್ಷ ಅಂದರೆ ಈಗ ನನಗೆ ಬರೋದಿಲ್ಲ. ಆವಾಗ ಒಂದು ಉಚ್ಚಿಲದಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ನನ್ನ ಇದೇ ನಫೀಸಲ ಗಂಡ ಅವತ್ತು ತೀರಿ ಹೋದರು. ಅವತ್ತು ಕಾರಣ ಏನೆಂದರೆ ಸರ್ಕಾರದ ಈ ಒಂದು ಏನು ಹೇಳಲಿಕ್ಕೆ ಬರುವುದಿಲ್ಲ ನನಗೆ, ರೋಡಿನ ಕಾಮಗಾರಿ ನಡೆಯುವಾಗಿರುವಂತಹ ಈ ಅವ್ಯವಸ್ಥೆಗಳು. ಸೊ ಈಗ ನಿನ್ನೆ ಡೆತ್ ಆದದರಲ್ಲೂ ಅವಳು ನಫೀಸ್ ಅವಳು ಡೆತ್ ಆದಳು. ಇದಕ್ಕೂ ಕಾರಣ ಏನೆಂದರೆ ಈ ಬಸ್ಸುಗಳ ಓವರ್ ಸ್ಪೀಡ್, ಇದನ್ನೆಲ್ಲ ನಿಯಂತ್ರಿಸಬೇಕು. ಇಂತಹ ಸ್ಪೀಡ್ ಮಾಡಿ ಈಗ ನಮ್ಮ ಕುಟುಂಬಕ್ಕೆ ಆದಂಥ ಈ ನಷ್ಟ ಯಾರಿಗೂ ಭರಿಸಲಿಕ್ಕೆ ಸಾಧ್ಯ ಇಲ್ಲ. ನಮಗೆ ಇರುವುದು ಒಂದೇ ಹೋಪ್ ಏನೆಂದರೆ ಅಲ್ಲಾಹನಿಂದ ಇದಕ್ಕೆ ಪ್ರತಿಫಲ ಅಷ್ಟೇ. ನಾವು ಸಹನೆ ಕೈಗೊಳ್ತಾ ಇದ್ದೇವೆ, ನಮಗೆ ತಡೀಲಿಕ್ಕೆ ಆಗ್ತಾಯಿಲ್ಲ, ಸಹಿಸಲಿಕ್ಕೆ ಆಗ್ತಾಯಿಲ್ಲ. ಸಹನೆಗೆ ಬೇಕಾಗಿ ಪ್ರಾರ್ಥನೆ ಮಾಡಬೇಕು. ಮತ್ತು ಇಂತಹ ಇದಾಗುವುದರಿಂದ ಇನ್ನು ಯಾರಿಗೂ ಸಹ ಇಂಥ ಅಪಘಾತಗಳು ಆಗದ ಹಾಗೆ ಸರ್ಕಾರ ಏನು ಕ್ರಮ ಕೈಗೊಳ್ಳಬೇಕು. ರೋಡಿನ ಕಾಮಗಾರಿ ನಡೆಯುವಾಗಲಾಗಷ್ಟೇ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು. ಈಗ ಈ ಆಕ್ಸಿಡೆಂಟಿಗೆ ಅದಕ್ಕೆ ಸಂಬಂಧ ಇದೆ ಗೊತ್ತಿಲ್ಲ. ನಮ್ಮ ಕಾಸರಗೋಡಿಂದ ಬಂದು ಕರ್ನಾಟಕದ ರೋಡಿಗೆ ಎಂಟ್ರಿ ಆಗುವಾಗ ಅಲ್ಲಿ ಒಂದು ಪರಿಸ್ಥಿತಿ ಹೇಗಿದೆ ಅಂದರೆ, ಕರ್ನಾಟಕದಿಂದ ಹೋದ ಗಾಡಿ ಕೇರಳದ ಎಷ್ಟು ಪಥ ಇದೆ ಅದರಲ್ಲಿ, ಆ ರೋಡಿಗೆ ಎಂಟ್ರಿ ಆಗಲಿಕ್ಕೆ ತುಂಬ ಕಷ್ಟ ಇದೆ. ಅಲ್ಲಿಂದ ಬರುವಂಥ ಗಾಡಿ ಕರ್ನಾಟಕದ ಈ ಚತುಷ್ಪಥ ರೋಡಿಗೆ ಎಂಟ್ರಿ ಆಗಲಿಕ್ಕೆ ತುಂಬ ಕಷ್ಟ ಇದೆ. ಈ ಸಂದರ್ಭದಲ್ಲಿ ಈ ಆಕ್ಸಿಡೆಂಟಿಗೆ ಅದು ಕಾರಣ ಅಲ್ಲ, ಇನ್ನೂ ಅಲ್ಲಿ ಆಕ್ಸಿಡೆಂಟ್ ಆಗುವ ಸಾಧ್ಯತೆ ಇದೆ. ಆ ರೋಡ್ಗಳು, ಆ ರೀತಿಯ ರೋಡ್ಗಳನ್ನು ಅದನ್ನು ಏನಾದರೂ ಮಾಡಿ ಅದನ್ನು ಸೈಂಟಿಫಿಕ್ ಆಗಿ ಅದನ್ನು ವ್ಯವಸ್ಥಾಪಿತವಾಗಿ ಮಾಡಬೇಕಂತ ನಾನು ಈ ಚಾನಲ್ ಮುಂದೆ ಅಂತೂ ಮಾತಾಡುವಂಥ ಒಂದು ಸಮಯ ಅಲ್ಲ, ಆದರೂ ನೀವು ಕೇಳಿದ್ದಕ್ಕೆ ಆ ರೀತಿ ಹೇಳ್ತಾ ಇದ್ದೇನೆ. ಈಗ ಖತೀಜಾ ಅವರಿಗೆ ಎಷ್ಟು ಮಕ್ಕಳು? ಒಬ್ಬಳು ಮಗಳು. ಹೌದು.
ಸೊ ಖತೀಜಾರ್ ಅವರ ಮಕ್ಕಳು ಆಟೋದಲ್ಲಿ ಇತ್ತು. ಇಲ್ಲ ಅವಳು ಗಲ್ಫಲ್ಲಿ ಇದ್ರು, ನಿನ್ನೆ ಬಂದರು. ಇವರಿಗೆ ಎಷ್ಟು ಮಕ್ಕಳು? ನಫೀಸರಿಗೆ 4 ಮಕ್ಕಳು, ಅದರಲ್ಲಿ ಒಂದು ಮಗು ನಿನ್ನೆ ತೀರೋಯಿತು, ಇನ್ನು 3 ಮಕ್ಕಳಿದ್ದಾರೆ. ಸರ್, ನನ್ನ ಹೆಸರು PM ಹಸೈನಾದ್ ಅಂತ. ನೀವು ಇವರಿಗೆ ನಾನು ಇವ್ರದ್ದು ಅಣ್ಣ. ನಾವಿಬ್ಬರೇ ಮಕ್ಕಳು, ನನ್ನ ತಮ್ಮ ನನ್ನ ಅಣ್ಣ ಇಬ್ಬರೇ ಇರೋದು. ನಾನು ಬಂದು ಬ್ಯಾಂಗ್ಳೂರಲ್ಲಿದ್ದೀನಿ, ಇವನಿಲ್ಲಿ ಆಟೋ ಓಡಿಸ್ತಾ ಇದ್ದಾನೆ, ನಾನು ಬ್ಯಾಂಗ್ಳೂರಲ್ಲಿ ಆಟೋನ ಓಡಿಸ್ತಾ ಇದ್ದೀನಿ. ನಮ್ಮ ಫ್ಯಾಮಿಲಿ ಎಲ್ಲ ಬ್ಯಾಂಗ್ಳೂರಲ್ಲಿ ಇರೋದು. ಈ ಆಕ್ಸಿಡೆಂಟ್ ಬಗ್ಗೆ ನಿಮಗೆ ಹೇಗೆ ಗೊತ್ತಾಯಿತು? ಆಕ್ಸಿಡೆಂಟ್ ಬಗ್ಗೆ ನನಗೆ ನಿನ್ನೆ ಮಧ್ಯಾಹ್ನ ಒಂದು 2 ಗಂಟೆಗೆ ಫೋನ್ ಕರೆ ಬಂತು, ಈ ಥರ ಆಗಿದೆ ಅಂತೇಳಿ. ಆವಾಗಲೇ ನಾವು ಹೊರಟಿದ್ದೀವಿ. ಆದರೆ ನಮ್ಮ ಸ್ಪೀಕರ್ ಸಾರ್ ಅವರು ಏರ್ಪೋರ್ಟಲ್ಲಿ ಫ್ಲೈಟ್ ಟಿಕೆಟ್ ಮಾಡಿಸಿ ನಮ್ಗೆ 5-7 ಟಿಕೆಟ್ ಮಾಡಿಸಿ ರಾತ್ರಿ 11-12 ಗಂಟೆಗೆ ಬಂದಿದ್ದೀವಿ. 10ವರೆಗೆ ರೀಚ್ ಆಗಿದ್ದೀವಿ ಏರ್ಪೋರ್ಟಿಗೆ. 11 ಗಂಟೆಗೆ ಹಾಸ್ಪಿಟ್ಲ್ ಬಂದಿದ್ದೀವಿ. ನನ್ನ ಸೊ ನಿಮಗೆ ಈ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಏನು ಮಾಡ್ತಾ ಇದ್ದಾರೆ? ಈ ಮನೆಯಲ್ಲಿ ನನ್ನ ತಮ್ಮ 5ರಲ್ಲಿ, ಆಮೇಲೆ ಅವ್ರ ಮಿಸ್ಸಸ್ಸು 4 ಜನ ಮಕ್ಕಳು ಇದ್ದಾರೆ. ದೊಡ್ಡವನು ಬಂದು ಇಬ್ಬರು ಓದ್ತಾ ಇದ್ದಾರೆ. ದೊಡ್ಡವನು +2 ಅಲ್ಲ, +2 ಓದ್ತಾ ಇದ್ದಾನೆ. ಚಿಕ್ಕವಳು 2ನೇವಳು ಫಲಾ ಸ್ಕೂಲಲ್ಲಿ 9ನೇ ತರಗತಿಯಲ್ಲಿದ್ದಾಳೆ. ಆಮೇಲೆ ಚಿಕ್ಕದು ಮಕ್ಕಳಿದ್ದಾರೆ. ಒಂದು ವಿಶೇಷ ಮಗು, ಅದು ಹ್ಯಾಂಡಿಕ್ಯಾಪ್ ಆಗಿ ಮಗುವನ್ನ ಮಂಗಳೂರಲ್ಲಿ ಒಂದು ಏದು ಸ್ಕೂಲ್ ಅದು ಆಗ್ನೆಸ್ ಸ್ಪೆಷಲ್ ಸ್ಕೂಲಲ್ಲಿ ಸೇರಿಸಿದ್ದಾರೆ. ಚಿಕ್ಕ ಮಗುವಿನ ವಯಸ್ಸೆಷ್ಟು? ಚಿಕ್ಕ ಮಗುವಿನ 3.5 ವರ್ಷ ಚಿಕ್ಕದು. ಈ ಕುಟುಂಬದ ನಿರ್ವಹಣೆ ಹೇಗೆ ಈಗ ಮುಂದೆ? ಈ ಕುಟುಂಬದ ನೋಡ್ಕೊಳ್ಳೋರು ಯಾರಿದ್ದಾರೆ? ಇಲ್ಲ, ಈಗ ಮುಂಚೆ ಅವನಿಂದನೇ ಆಗ್ತಾ ಇದ್ದೆಲ್ಲ. ಈಗ ಇನ್ನು ಮುಂದೆ ಅವನಿಗೆ ಅಂತ ನಾನೇ ಇರೋದು ಇವಾಗ. ಮತ್ತು ಅವ್ರ ಮಾವ ಇದ್ದಾರೆ, ಬಾಮ್ಮ ಇದ್ದಾರೆ. ನಾವು ಅಂತ ಮೊದಲು ನಾವು ಇಬ್ಬರೇ ಇರೋದು. ನಮ್ಮ ತಂದೆ ತಾಯಿ ಯಾರೂ ಇಲ್ಲ. 4-5 ವರ್ಷ ಆಯಿತು ಹೋಗಿ. ಎಷ್ಟು ವರ್ಷದಿಂದ ಆಟೋ ಓಡಿಸ್ತಾ ಇರೋದು? ಇವರು ಒಂದು 10-14 ವರ್ಷ ಆಯಿತು ಆಟೋ ಓಡಿಸ್ತಾ ಇದ್ದಾರೆ. ಆಟೋದಿಂದನೇ ಜೀವನ ಅವ್ರದ್ದು. ಮನೆ ಬೇರೆ ಕಟ್ಟಿದ್ದಾನೆ ಈಗ. ಮನೆ ಅದರಲ್ಲಿ ಫುಲ್ ಲೋನಲ್ಲಿದೆ. ಈಗ 2-3 ವರ್ಷ ಆಯಿತು ಲೋನ್ ಕಟ್ತಾ ಇದ್ದಾನೆ. 10 ವರ್ಷ ಲೋನ್ ಅಂತ ಕಾಣಿಸುತ್ತೆ. ಈಗ ಎಲ್ಲ ಅದರಿಂದನೇ ಅವನು ಆಟೋ ಓಡಿಸಿ ಅದು ಇದು ಮಾಡಿಬಿಟ್ಟು ಮುಂದಕ್ಕೆ ಹೋಗ್ತಾ ಇದ್ದಾನೆ. ಎಲ್ಲಿ ಯಾವ ಪ್ರದೇಶದಲ್ಲಿ ಆಟೋ ಓಡ್ತಾ ಇದ್ದಾರೆ? KS ರೋಡಲ್ಲಿ. ಅವರು ಕಾಸರಗೋಡಿ ಕೇರಳದ ಗಡಿ ಹೋಗಿದ್ದಾರಲ್ಲ? ಅವರು ಕೇರಳ ಗಾಡಿ ಹೋಗಿದಂತಲ್ಲ, ಅವ್ರು ಹೋಗಿರೋದು ತಲಪಾಡಿ, ಪ್ಯಾಸೆಂಜರ್ನ ಕರ್ಕೊಂಡು ಹೋಗಿರೋದು. ತಲಪಾಡಿ ಕ್ರಾಸಲ್ಲಿ ಬಾರ್ಡ್ರಿಗೆ ಬಿಡೋಕ್ಕಂತ ಹೋಗಿದ್ದಾರೆ. ಆವಾಗ ಈ ಇನ್ಸಿಡೆಂಟ್ ಆಗಿದೆ. ಏನು ಮಾಡಲಿಲ್ಲ? ಇನ್ಸೂರೆನ್ಸಲ್ಲಿ ಮಾಡಿಸಿದೆ. ಅದ್ರಲ್ಲಿ ಪ್ರೊಸೀಜರ್ ನೋಡ್ತಾ ಇದ್ವಿ. ಗಾಡಿ ಡಾಕ್ಯುಮೆಂಟ್ ಎಲ್ಲಿದೆ ಅಂತ ಗೊತ್ತಿಲ್ಲ. ಗಾಡಿ ಹೊಸ ಗಾಡಿನ ಆಟೋ 1-1.5 ವರ್ಷ ಆಯ್ತು ಆಟೋಗೆ. ಈಗ ಕೇರಳಕ್ಕೆ ಇಲ್ಲಿಯ ರಿಕ್ಷಾಗಳಲ್ಲಿ ಹೋಗ್ಲಿಕ್ಕೆ ಎಂಟ್ರೆನ್ಸ್ ಇಲ್ಲ. ಇವರು ಅಲ್ಲಿ ಹೋಗಿ ರಿಕ್ಷಾದಲ್ಲಿ ಮತ್ತೊಂದು ರಿಕ್ಷಾಕ್ಕೋಸ್ಕರ ಕಾಯ್ತಿದ್ರ ಅಥವಾ ಇವರೇ ಕುಂಜತ್ತೂರಿಗೆ ಹೋಗುವಂತ ಆ ಥರ ಮಾಹಿತಿಯನ್ನು ಇನ್ನೂ ಸಿಕ್ಕಿಲ್ಲ. ಯಾಕಂದ್ರೆ ತಲಪಾಡಿ ಬಾರ್ಡ್ರ್ವರೆಗೆ ಹೋಗಿ ಅಲ್ಲಿಂದ ಕ್ರಾಸಿಂಗ್ ಮಾಡ್ತಾರೋ ಅನ್ನೋದು ಗೊತ್ತಿಲ್ಲ. ಯಾವುದಕ್ಕೂ ಅಲ್ಲಿ ಬಾರ್ಡ್ರ್ ಹತ್ರ ಲಾಸ್ಟ್ ಅವ್ರಿಗೆ ಆಟೋ. ಈಗ ಇಲ್ಲಿ ಸ್ಥಳೀಯರಾದ್ರೂ ಆರೋಗ್ಯ ಕೆಟ್ಟಾಗೆಲ್ಲ ರಾತ್ರಿ ಎಲ್ಲ ಕರೆದಾಗೆ ಹೋಗ್ತಿದ್ರು ಎಲ್ಲ ಹೋಗ್ತಾಯಿದ್ರು. ಎಲ್ಲದಕ್ಕೂ ಇವನೇ ಬೇಕು, ಏರಿಯಾ ಫುಲ್ ಇವನೇ ಬೇಕು ಅಲ್ಲಿ ಅಂತ ಎಲ್ಲರೂ ಬರ್ತಾ ಇದ್ದಾರೆ. ಎಷ್ಟು ವರ್ಷ ಮಗುಗೆ? 11 ವರ್ಷ. 11 ವರ್ಷ. 6ನೇ ಕ್ಲಾಸ್ ಓದಿದೆ. ಓಕೆ. ಅಲಿಪು ಸ್ಕೂಲಲ್ಲಿ ನಾಟಕದಲ್ಲಿ. ನಿನ್ನೆ ಸ್ಕೂಲ್ ರಜೆ ಅಲ್ಲ, ರಜೆ ಕೊಟ್ಟಿದ್ದಾರೆ. ಅದಕ್ಕೆ ನನ್ನ ಅಕ್ಕನ ಮನೆಗೆ ಇವರು ಹೋಗುವಾಗ ಇವಳು ಹೋದದ್ದು ಒಟ್ಟಿಗೆ. ಏನಲ್ಲಿ ಫಂಕ್ಷನ್ ಇತ್ತು ಹೋಗ್ಲಿಕ್ಕೆ? ಏನಿಲ್ಲ, ಫಂಕ್ಷನ್ ಇಲ್ಲ, ಮಕ್ಕಳಿಗೆ ರಜೆ ಅಂತ ಹೋಗ್ತಾ ನೋಡಲಿಕ್ಕೆ ಹೋದದ್ದು ಅಕ್ಕನನ್ನು ನೋಡಲಿಕ್ಕೆ. ಹಾಗೆ ಇವರು ಹೋಗ್ತಾ ಇದ್ರು, ಅದಕ್ಕೆ ಇವಳು ಹೋಗಿದ್ದು ಒಟ್ಟಿಗೆ. ಈ ಅಪಘಾತ ಬಗ್ಗೆ ನೀವೇನು ಹೇಳ್ತೀರಿ? ಈ ಘಟನೆ ಬಗ್ಗೆ ಆದರೆ ಇನ್ನೂ ಆಗಬಾರದು. ಹೀಗೆ ಬಸ್ಸಿನವ್ರದ್ದು ತಪ್ಪು ಅದು, ಅದೇ ಆಗಬಾರದು. ಅದು ರಾಂಗ್ ಸೈಡಲ್ಲಿ ಬಂದು ಹೊಡೆದದ್ದು. ಅದೇ ರಿಕ್ಷೆಯಲ್ಲಿ ನಿಂತಿದ್ದಾಗಿರಬೇಕು, ನನಗೆ ಗೊತ್ತಿಲ್ಲ ಇದು ಸರಿ. ಇಲ್ಲಿಗೆ ಬಂದು ರಿವರ್ಸಲ್ಲಿ ಹೊಡೆದದ್ದು ಹೇಳ್ತಾರೆ. ಹೀಗೆ ನಿಮ್ಮ ಮನೆಯಲ್ಲಿ ಈಗ ವಾತಾವರಣ ಹೇಗಿದೆ? ಎಲ್ಲ ಬೇಜಾರಲ್ಲಿದ್ದಾರೆ. ಯಾವಾಗಲೂ ಎಲ್ಲರೊಂದು ಸಮಾಧಾನ ಮಾಡೋದು ನಾವು. ಅದರ ನಮ್ಮನ್ನು ಬೇರೆಯವರು ಸಮಾಧಾನ ಮಾಡ್ತಾರೆ, ಅವರನ್ನು ಒಳಗೆ ಮನೆಯಲ್ಲಿ
ಹೆಂಗಸರನ್ನು ನಾವು ಸಮಾಧಾನ ಮಾಡೋದು. ಹಾಗೆ ಉಂಟು ಆ ಥರನ ಸರಿ ಇಲ್ಲ. ಯಾವಾಗಲೂ ಆಟೋ ರಿಕ್ಷಾ ಇಲ್ಲಿಂದ ಅಲ್ಲಿಗೆ ಹೋಗಿ ಬೇರೆ ಮಾಡ್ತಾ ಇದ್ದೀರಾ ಅಥವಾ ಒಂದೇ ರಿಕ್ಷಾ? ಅಲ್ಲ, ಇಂಜತ್ತೂರಿಗೆ ಆ್ಯಕ್ಚುಲಿ ಕೇರಳ ಅಲ್ಲಿಗೆ ಹೋದದ್ದು ಇವರು, ಕೇರಳಕ್ಕೆ ಹೋಗಿ ಅಲ್ಲಿ ಬೇರೊಂದು ರಿಕ್ಷೆಗೆ ಅಲ್ಲಿಗೆ ಅಲ್ಲಿ ನಿಲ್ಲಿಸಿದಾಗಿರಬೇಕು. ಬೇರೊಂದು ಮತ್ತೊಂದು ರಿಕ್ಷೆಗೆ ಅಲ್ಲಿ ಕುಂಜತ್ತೂರಿಗೆ ಹೋಗ್ಲಿಕ್ಕೆ ಅಲ್ಲಿ ರಿಕ್ಷೆ ಪಾರ್ಕ್ ಇದೆ ಉಂಟಲ್ಲ, ಹಾಗಿರಬೇಕು. ಹಾಗೆ ನಾನೇ ಹೋಗೋದದು, ನನ್ನಲ್ಲಿ ಒಂದು ಓಮಿನಿ ನಿಂತು ನಾನು ಅದರಲ್ಲಿ ನಾನು ಮರುದಿನ ಗಲ್ಫಿಗೆ ಹೋಗೋದು. ಇವತ್ತು ಗಲ್ಫಿಗೆ ಹೋಗುವ ನಾನು ಟಿಕೆಟ್ ಎಲ್ಲ ತೆಗೆದಿದ್ದೇನೆ. ನಾನು ಟಿಕೆಟ್ ತೆಗಲಿಕ್ಕೆ ತೊಕ್ಕೋಡಿಗೆ ಹೋದದ್ದು. ಹೋಗಿ ಬಂದು ಒಂದು ಗಂಟೆಗೆ ನಾನು ಇಲ್ಲಿ ನಮಾಜ್ ಮಾಡಿ ಬರುವಾಗ ಫೋನ್ ಬಂತು, ಹೀಗೆ ಇದಾಗಿದೆ, ಆಕ್ಸಿಡೆಂಟ್ ಆಗಿದೆ. ನಿಮ್ಮದು ಟಿಕೆಟ್ ಯಾವಾಗಾಗಿದ್ದು? ಮೊನ್ನೆ ಆದದ್ದು. ಇವತ್ತು ಟಿಕೆಟ್ ನನಗೆ ಬೆಳಿಗ್ಗೆ 8:50ಗೆ ಫ್ಲೈಟ್ ಕತ್ತರಿಗೆ. ನಾನು ಕತ್ತರಲ್ಲಿ ಇರೋದು 2-3 ತಿಂಗಳು. ಅಲ್ಲಲ್ಲ, ಬೆಳಿಗ್ಗೆ 2-3 ತಿಂಗಳಾಯಿತು ನಾನು ಬಂದು ಇಲ್ಲಿಗೆ ವೆಕೇಷನ್ಗೆ. ಹೋಗುವಾಗ ಸ್ವಲ್ಪ ಕೆಲಸ ಎಲ್ಲ ಇತ್ತು, ಅದಕ್ಕೆ ನನಗೆ ತೊಕ್ಕೋಟಿಗೆ ಸ್ವಲ್ಪ ಡಾಕ್ಯುಮೆಂಟ್ಸ್ ಎಲ್ಲ ಕೆಲಸ ಇತ್ತು, ಅದೆಲ್ಲ ಹೋಗಿ ಕ್ಲಿಯರ್ ಮಾಡಲಿಕ್ಕೆ ಹೇಳಿದ್ದು ಓದಿದ್ದು. ಇವರು ಫೋನ್ ಮಾಡಿದ್ದರು ನನ್ನನ್ನು ಕುಂಜತ್ತೂರಿಗೆ ಬಿಟ್ಟುಬಿಡು, ಸ್ವಲ್ಪ ಲೇಟ್ ಆಗ್ತದೆ, ಸ್ವಲ್ಪ ಕಾಯಿ. ನಾನು ಬರುವ ಮುಂಚೆ ಅವರು ಹೋದರು. ಮಸೀದಿಯಲ್ಲಿ ನಮಾಜ್ ಮಾಡಿ ಬರುವಾಗ ಅವರು ಆಗಲೇ ಇಲ್ಲ, ಫೋನು ಬಂತು, ಹೀಗೆ ರಿಕ್ಷೆಯಲ್ಲಿ ಹೋಗಿ. ಅದೇ ಕಡೆಯದಾಗಿ ಮಗಳು ಎಂತ ನಿಮ್ಮಲ್ಲಿ ಮಾತಾಡಿದ? ಕಡೆಯಲ್ಲಿ ಹೋಗೋದು ಬೇಡ, ಕತ್ತರಿಗೆ ನೀವು ಹೋಗೋದು ಬೇಡ, ನೀವು ಇದ್ದೇ ಇರಿ. ಹೇಳಿತು, ನೀವು ಕತ್ತರಿಗೆ ಹೋಗೋದು ಬೇಡ, ನಮಗೆ ಬೇಜಾರಾಗ್ತದೆ ಇಲ್ಲಿ, ಹೀಗೆ ಆಯಿತು. ರಜಾಕ್. ನೀವು ಸಂಬಂಧ ಏನು ಅವರಿಗೆ? ನನ್ನ ಮಗಳ ಗಂಡ ಡೆತ್ ಆಗಿರೋದು. ಹಾಂ. ಓಕೆ, ನಿಮಗೆ ಈಗ ಏನು ಅನ್ನಿಸ್ತದೆ, ಏನು ಹೇಳ್ತಾ ಇದ್ದೀರಿ? ಅಂದರೆ ಈ ಘಟನೆ ಬಗ್ಗೆ ಏನು ಹೇಳ್ತೀರಿ? ಘಟನೆ ಮಂಗದ್ದು ಅವರ ಬಸ್ಸಿನವರು ತಪ್ಪು. ಇವರು ಯಾವ ರಾಂಗ್ ಹೋಗಲಿಕ್ಕಿಲ್ಲ, ಇವರು ಸೈನ್ ಮ್ಯಾನ್. ಮತ್ತು ಇವರ ಕೊಂಡೇ ಇಲ್ಲಿ ಜೀವನ ಕಳೆಯುದು, ಮತ್ತು ಯಾರಿಗೂ ಕೊಡುವರು ಇಲ್ಲ, ಅವರಿಂದಲೇ ಆಗಬೇಕಲ್ಲ. 16 ವಯಸ್ಸಾಯಿತು. ಓಕೆ, ಇಲ್ಲಿ ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದೀರಿ? ಮುಂದಿನ ವಯಸ್ಸು ಏನು ದೇವರಿಗೆ ಗೊತ್ತು, ಬೇರೆಯವರಿಗೆ ಕೊಡುವುದು ಅವ್ರಿಗೆ ಯಾರು ಇಲ್ಲ, ಎಲ್ಲ ಅವರದ್ದು ಕಷ್ಟದೆಲ್ಲ ಅವರು ಜೀವಿಸುವುದು. ಈ ಮನೆಯನ್ನು ಪೂರ್ತಿ ಮಾಡೋ ಪ್ಲಾನ್ ಇತ್ತು ಅವರಿಗೆ? ಮನೆಯ ಇತ್ತು. ಈ ಮತ್ತು ಬ್ಯಾಂಕ್ದು ಲೋನ್ ಇದಾದ ಮೇಲೆ ಅದು 10 ಲಕ್ಷ ಇತ್ತು, ಈಗ 2 ಲಕ್ಷ ಕಟ್ಟಿದಾಯಿತು, ಇನ್ನು ಬಾಕಿ ಉಂಟು. ಅದು ಈ ಬ್ಯಾಂಕಿನವರು ಬಿಟ್ಟದರೆ ಒಳ್ಳೆಯದಾಯಿತು. ಇಲ್ಲ, ನಿಮ್ಮ ಚಾನಲಿಗೆ ಹೇಳೋದು, ಈ ಚಾನಲಿನಿಂದ ಎಲ್ಲ ಸಿಗ್ತದಲ್ಲ. ನಾನು ಅಹಮದ್ ಬಾಬು ಅಂತೇಳಿ ಕೋಟೆಕರ ಪಟ್ಟಣ ಪಂಚಾಯತಿ ಈ ವಾರ್ಡಿನ ಕೌನ್ಸಿಲರ್ ಆಗಿದ್ದೇನೆ. ಬಹುಶಃ ನಿನ್ನೆ ತಲಪಾಡಿಯಲ್ಲಿ ನಡೆದ ಒಂದು ಅತ್ಯಂತ ಭೀಕರ ಘಟನೆ ಬಹುಶಃ ನಾವು ಮರೆಯಲು ಸಾಧ್ಯವಿಲ್ಲದಂಥ ಪರಿಸ್ಥಿತಿ. ಬಹುಶಃ ಒಂದೇ ಕುಟುಂಬದ 5 ಮಂದಿ ಈ ಅಪಘಾತದಲ್ಲಿ ಮರಣ ಹೊಂದಿದ್ದಾರೆ. ಬಹುಶಃ ಇದು ಒಂದು ವಿಶೇಷ ದೇವರ ಒಂದು ಪರೀಕ್ಷೆ ಅಂತ ಒಂದು ಭಾವಿಸಬೇಕಾಗ್ತದೆ. ಏಕೆಂದರೆ ಈ ಕುಟುಂಬದ ಈ ಮೊದಲು 10 ವರ್ಷಗಳ ಮೊದಲು ಒಂದು ಇಂಥದೇ ಇವರು ಕೇರಳದಿಂದ ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬರುವಾಗ ಇಂಥದೇ ಒಂದು ಅಪಘಾತವಾಗಿ ಕುಟುಂಬದ 4-5 ಮಂದಿ ಮರಣ ಹೊಂದಿದ್ದಾರೆ. 7 ಜನ, ಒಟ್ಟು 7 ಜನ ಮಂದಿ ಮರಣ ಹೊಂದಿದ್ದಾರೆ. ಬಹುಶಃ ಇದರಲ್ಲಿ ನಾವು ಬಹಳ ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದೇನೆ. ಅದರಲ್ಲಿಯೂ ಸಹ ಒಂದು 11 ವರ್ಷದ ಹುಡುಗಿ ಈ ಮರಣ ಹೊಂದಿದರಲ್ಲಿ ಇದ್ದಾಳೆ. ಅವಳು ದೇರ್ಲಕಟ್ಟೆ ಅಲ್ಪಾ ಸ್ಕೂಲ್ನಲ್ಲಿ ವಿದ್ಯಾರ್ಥಿ, 6ನೇ ಕ್ಲಾಸ್ನ ವಿದ್ಯಾರ್ಥಿಯೂ ಆಗಿದ್ದಾಳೆ. ಬಹುಶಃ ಅದಕ್ಕೆ ನಫೀಸಾ ಎಂಬರು ಅವರ ಗಂಡ ಈ ಮೊದಲಿನ ಅಪಘಾತದಲ್ಲಿ ಒಂದು ಅಪಘಾತದಲ್ಲಿ ಅವರು ಮರಣ ಹೊಂದಿದ್ದರು. ಈಗ ಅವರು ನಫೀಸಾ ಮತ್ತು ಅವರ ಮಗಳು 19 ವರ್ಷದ ಒಬ್ಬ ವಿದ್ಯಾರ್ಥಿನಿ, ಅವಳು ಸಹ ಒಂದು ವಿದ್ಯಾರ್ಥಿ ಅಪಘಾತದಲ್ಲಿ ಮರಣ ಹೊಂದಿದ್ದಾರೆ. ಈ ಕುಟುಂಬಕ್ಕೆ ಬಹಳ
ಒಂದು ಪರಿಸ್ಥಿತಿ ಇದೆ. ಖಂಡಿತವಾಗಿ ನಾವೆಲ್ಲರೂ ಅವರಿಗಾಗಿ ಪ್ರಾರ್ಥಿಸಬೇಕಾಗಿದೆ. ಅವರ ಕ್ಷಮಕ್ಕೆ ಮತ್ತು ಅವರ ಕುಟುಂಬಕ್ಕೆ ಇದನ್ನು ಸಹಿಸಲು ದೇವರ ಕ್ಷಮೆಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ. ಮತ್ತು ಎಷ್ಟು ವರ್ಷದಿಂದ ಅವರ ಗಂಡ ಮೊಹಮ್ಮದ್ 10 ವರ್ಷ. ಅದು ಅಪಘಾತದಲ್ಲ, ಅವರು ಸಪ್ರೇಟ್ ಆಗಿ ಉಚ್ಚಿಕದಲ್ಲಿ ಒಂದು ನಡೆದಿದ್ದು ಅವರು ಹೇಳಿದಾಗೆ ಉಚ್ಚಿಕದಲ್ಲಿ ಒಂದು ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲಿ ಅವರು ರಿಕ್ಷಾದಲ್ಲಿ ಹೋಗುವಾಗ ಒಂದು ಅಪಘಾತ ಆಗಿ ಅವರು ಮರಣ ಹೊಂದಿದ್ದಾರೆ. ಬಹುಶಃ ನಿನ್ನೆ ನಮ್ಮ ಈ ಮರಣ ಹೊಂದಿದ ಸಂದರ್ಭದಲ್ಲಿ ನಮ್ಮ ಸ್ಥಳೀಯ ಶಾಸಕರು ಸಹ ಯುಟಿಕಾದ ಸಾಹೇಬ್ ಇವರು ಆಸ್ಪತ್ರೆಗೆ ಭೇಟಿ ನೀಡಿ ನಮಗೆಲ್ಲ ರೀತಿಯ ಸಹಕಾರವನ್ನು ನೀಡಿದ್ದಾರೆ ಮತ್ತು ಎಲ್ಲವನ್ನು ಆದಷ್ಟು ಬೇಗ ಮಾಡಲಿಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತು ಅದರ ಅಲ್ಲದೆ ನಮ್ಮಿಂದ ಇದು ಒಬ್ಬ ರಿಕ್ಷಾ ಚಾಲಕ, ಇದರಲ್ಲಿ ಮೃತರಾದಲ್ಲಿ ಒಬ್ಬ ರಿಕ್ಷಾ ಚಾಲಕ, ಅವನಿಗೂ ಸಹ 3 ಮಂದಿ ಗಂಡು ಮಕ್ಕಳು, 1 ಹೆಣ್ಣು ಮಕ್ಕಳು ಇದ್ದಾರೆ, ಭಾಳ ಚಿಕ್ಕ ಮಕ್ಕಳು. ಅವರು ರಿಕ್ಷಾವನ್ನು ನಂಬಿಕೊಂಡೇ ಜೀವನ ಸಾಗಿಸುವವರಾಗಿದ್ದಾರೆ. ಬಹುಶಃ ಅದಕ್ಕಾಗಿ ಅವರ ಕುಟುಂಬದವರಿಗೆ ಬೆಂಗಳೂರಿನಿಂದ ಪ್ರತ್ಯಕ್ಷವಾದ ಟ್ರೈನ್ ಟಿಕೆಟ್ ಕೊಟ್ಟು ಶಾಸಕರು ಅವರನ್ನು ಕರೆಸಲಿಕ್ಕೆ ನಿನ್ನೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅದು ಅಲ್ಲದೆ ನಿನ್ನೆ ಘಟನೆಯ ಬಗ್ಗೆ ಒಂದು ವಿಶೇಷವಾದ ತನಿಖೆ ನಡೆಸಬೇಕು ಅಂತ ಹೇಳಿ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳಿಗೆ ಮತ್ತು ಮಂತ್ರಿಗಳಿಗೆ ಅವರು ಸೂಚನೆಯನ್ನು ನೀಟ್ಟಿದ್ದಾರೆ. ಅದು ಅಲ್ಲದೆ ಈಗ ಸರ್ಕಾರದಿಂದ ಮತ್ತು KSRTC ಡಿಪಾರ್ಟ್ಮೆಂಟ್ನಿಂದ ಆದಷ್ಟು ಪರಿಹಾರವನ್ನು ಕೊಡಲು ಸಹ ಅವರು ಸೂಚನೆಯನ್ನು ನೀಡಿದ್ದಾರೆ. ಆ ರೀತಿಯಲ್ಲಿ ಮುಂದಕ್ಕೂ ಸಹ ಈ ಕುಟುಂಬಕ್ಕೆ ಒಂದು ಇನ್ನಷ್ಟು ಪರಿಹಾರವನ್ನು ಕೊಡಬೇಕೆಂದು ನಾವು ಸರ್ಕಾರದಿಂದ ಈ ಸಂದರ್ಭದಲ್ಲಿ ನಾನು ಒತ್ತಾಯಿಸ್ತಾ ಇದ್ದೇನೆ.